ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅರುಣಾಂ ಕರುಣಾಂ ತರಂಗಿತಾಕ್ಷೀಂ ಧೃತ ಪಾಶಾಂಕುಶ ಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಖೈರಹಮಿತ್ಯೇವ ವಿಭಾವಯೇ ಭವಾನೀಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕ ಆರೋಗ್ಯಪೂರ್ಣದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಮುಖ್ಯವಾಗಿ ಈ ದಿನ ಹರಕೆ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಹರಕೆಯನ್ನು ಹೊತ್ಕೊಳ್ತೀರಾ? ಯಾವುದಾದ್ರೂ ದೇವರುಗಳ ಹರಕೆ ಹೊತ್ಕೊಳ್ಳೋದು, ನನಗೆ ಮಗು ಹುಟ್ಟಲಿ, ಸಂತಾನ ಭಾಗ್ಯ ಆಗಲಿ, ಗಂಡು ಮಗು ಜನ ಆಗಲಿ, ನಾನು ಮನೆ ಕಟ್ಟಬೇಕು, ನಾನು ಫಾರಿನ್ಗೆ ಹೋಗಬೇಕು, ನಾನು ಕಾರ್ ತೊಗೊಳ್ಬೇಕು, ಆರೋಗ್ಯ ಸರಿ ಹೋಗಬೇಕು, ಈ ಥರದ ಹರಕೆಗಳನ್ನು ಭಗವಂತನಲ್ಲಿ ನಾವು ಹೊತ್ಕೊಳ್ತೀವಿ. ಹೊತ್ಕೊಂಡಂಥ ಹರಕೆಯನ್ನು ನಾವು ತೀರಿಸಲಿಲ್ಲ ಅಂದರೆ ಏನು ಸಮಸ್ಯೆ ಆಗುತ್ತೆ? ಹಾಗಂತೇನು ಭಗವಂತ ಎಲ್ಲರಿಗೂ ಕಷ್ಟ ಕೊಡ್ತಾನ? ಖಂಡಿತವಾಗಲೂ. ಅಂದರೆ ನಿಮ್ಮ ಜೀವನದಲ್ಲಿ ನ್ಯಾಯ ಮಾರ್ಗದಲ್ಲಿ ಹೋಗುವಂಥವ್ರಿಗೆ ಭಗವಂತನ ಅನುಗ್ರಹ ಯಾವಾಗಲೂ ಇರುತ್ತೆ. ಅನ್ಯಾಯದ ಮಾರ್ಗದಲ್ಲಿ ಹೋಗುವಂಥವ್ರಿಗೆ ಭಗವಂತನ ಒಂದು ಅವಕೃಪೆ ಇರುತ್ತೆ ಅಂತ ಹೇಳ್ತೀವಿ, ಕೃಪೆ ಇರೋದಿಲ್ಲ. ಹೀಗಿದ್ದಾಗ ಹರಕೆ ಅಂದರೆ ಅನೇಕ ವಿಧವಾಗಿರುತ್ತೆ. ದೇವರ ಹರಕೆ ಇರುತ್ತೆ, ಹೆಣ್ಣು ದೇವರ ಹರಕೆ, ಕುಲದೇವರ ಹರಕೆ, ಅಥವಾ ವಿಶೇಷವಾಗಿ ಮುಡುಪುಗಳನ್ನು ಕಟ್ತಾರೆ. ಏನಾಗುತ್ತೆ ಅಂತಂದರೆ, ಮೊದಲನೇದಾಗಿ ನೀವು ಕೊಟ್ಟಂಥ ಭಾಷೆ ಪ್ರಾಮಿಸನ್ನು ನೀವು ಅನುಭವಿಸೋದಿಲ್ಲ. ಅಂದರೆ ನೀವು ಕೊಟ್ಟಂಥ ಪ್ರಾಮಿಸ್ ಏನಿದೆ, ನೀವೇನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿರ್ಧಾರ ಮಾಡ್ತೀರಾ, ಆ ಫಲ ನಿಮಗೆ ಸಿಕ್ಕಿದ ಮೇಲೆ ಮತ್ತು ಭಗವಂತನ ಕಡೆಗೆ ನೀವು ಹೋಗೋದಿಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಿ. ಕಷ್ಟ ಬಂದಾಗ ಮಾತ್ರ ಭಗವಂತ ನಮ್ಗೆ ಕಾಣ್ತಾನೆ, ಇಲ್ಲಾಂದ್ರೆ ಕಾಣೋದಿಲ್ಲ. ಆಮೇಲೆ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲರೂ ಭಯದಿಂದ ಹೋಗ್ತಾರೆ ಹೊರತು ಯಾರೂ ಭಕ್ತಿಯಿಂದ ಹೋಗ್ತಾ ಇಲ್ಲ. ಮೊದಲು ಭಯವನ್ನು ಬಿಡಿ. ಭಗವಂತ ನಿಮ್ಮ ತಂದೆ ತಾಯಿ ಹತ್ರ ಯಾವ ಭಯ? ನಿಮಗೆ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಆ ಶ್ರದ್ಧೆ ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋದರೆ ಖಂಡಿತವಾಗ್ಲೂ ನಿಮಗೆ ಶುಭವಾಗುತ್ತೆ. ಹರಕೆ ಹೊತ್ಕೊಂಡಾಯ್ತು, ಹರಕೆ ಹೊತ್ಕೊಂಡಂಥ ನಿಮಗೆ ಆ ಫಲ ಸಿಕ್ತು ಅಂದ್ಕೊಳ್ಳಿ. ಸಿಕ್ಕಿದ ಮೇಲೆ ಅದನ್ನು ತೀರಿಸಲಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ, ಮೊದಲನೇದಾಗಿ ನಿಮಗೆ ವಾಕ್ ದೋಷ ಅಂತ ಬರುತ್ತೆ. ವಾಕ್ ಅಂತಂದರೆ ಮಾತಾಡುವಂಥ ದೋಷ ಬರುತ್ತೆ. ಅಂದರೆ ನೀವು ಸುಳ್ಳು ಹೇಳಿದ್ರಿ ಅಂತಾಯಿತು, ಅಲ್ಲಿ ಒಂದು ದೋಷವನ್ನು ನೀವು ಕ್ರಿಯೇಟ್ ಮಾಡಿಕೊಂಡ್ರಿ. ಏನಾಗುತ್ತಪ್ಪ ಅಂತಂದರೆ, ಮಕ್ಕಳಾಗೋದಕ್ಕೆ ಸಮಸ್ಯೆ ಆಗುವಂಥದ್ದು, ಮದುವೆಯಲ್ಲಿ ಸಮಸ್ಯೆ ಆಗುವಂಥದ್ದು, ಮನೆ ಕಟ್ಟೋದ್ರಲ್ಲಿ ಸಮಸ್ಯೆ ಆಗುವಂಥದ್ದು, ಮತ್ತು ಹರಕೆ ಹೊತ್ತು ಫಲ ನೀಡಿದ ನಂತರ ನೀವೇನಾದರೂ ಆ ಒಂದು ಫಲವನ್ನು ಅನುಭವಿಸಿ ಆ ಹರಕೆಯನ್ನು ತೀರಿಸಲಿಲ್ಲ ಅಂದರೆ, ಯಾವ ಫಲಕ್ಕೋಸ್ಕರ ಹರಕೆ ಹೊತ್ಕೊಂಡ್ರೋ ಆ ಫಲ ನಾಶವಾಗುತ್ತೆ. ಹಾಗಾಗಿ ಹರಕೆಯನ್ನು ನೀವು ತೀರಿಸ್ಕೊಳ್ಳೇಬೇಕು. ದಾಂಪತ್ಯ ಜೀವನದಲ್ಲಿ ಸುಖ ಅಭಿವೃದ್ಧಿ ಆಗಬೇಕು ಅಂತಂದರೆ ಹರಕೆಯನ್ನು ತೀರಿಸಲೇಬೇಕು. ಅಂದರೆ ನಿಮಗಿದ್ರೆ ಹರಕೆ. ಮದುವೆಗೆ ಮೊದಲು ಏನಾದರೂ ಹರಕೆ ಮಾಡ್ಕೊಂಡಿದ್ದೀರಿ ಅಂದ್ಕೊಳ್ಳಿ. ಸುಮಾರು ಜನ ಏನು ಮಾಡ್ತಾರೆ, 11 ರೂಪಾಯಿ ಮುಡುಕು ಕಟ್ಟಿಟ್ಬಿಡ್ತಾರೆ ಅರ್ಶಿಣದ ಒಂದು ಬಟ್ಟೆಯಲ್ಲಿ, ಮನೆ ದೇವ್ರಿಗೆ ಹರಕೆ ಹೊತ್ಕೊಳ್ಳೋದು. ಈ ಥರ ಹರಕೆ ಹೊತ್ಕೊಂಡ ನಂತರ ನೀವು ಅದನ್ನು ಪರಿಹಾರ ಮಾಡ್ಕೊಳ್ಳೇಬೇಕು. ಅಂದರೆ ಮದುವೆ ಜೀವನದಲ್ಲಿ ನಿಮಗೆ ದಾಂಪತ್ಯ ಸುಖ ಇರೋದಿಲ್ಲ, ಮತ್ತು ಮನೆ ಕಟ್ಟೋದಕ್ಕೆ ಆಗೋದಿಲ್ಲ. ಯಾವುದೇ ಕೆಲಸ ಕಾರ್ಯ ಕೈ ಹಾಕೋದ್ರೂ ಕೂಡ ಅಡಚಣೆಗಳಾಗ್ತಾನೇ ಇರುತ್ತೆ. ವೃದ್ಧಿ ಅನ್ನೋದು ಮನೇಲಿ ಇರೋದಿಲ್ಲ. ಒಂದು ಉದಾಹರಣೆ ಕೊಡೋದಾದರೆ, ಬಾಡಿಗೆ ಕಟ್ಟೋದು ಕೂಡ ನಿಮಗೆ ದುಡ್ಡಿಗೆ ತುಂಬ ಕಷ್ಟಪಡ್ತೀರಾ. ಆ ಥರದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇನ್ನು ಮುಖ್ಯವಾಗಿ ಕೆಲವರು ಮರ್ತೋಗಿರ್ತಾರೆ, ಹರಕೆ ಹೊತ್ತು ಮರ್ತೋಗಿರ್ತಾರೆ, ಅಥವಾ ತಂದೆ ತಾಯಿ ಹರಕೆ ಹೊತ್ಕೊಂಡಿರ್ತಾರೆ, ಅವ್ರು ತೀರೋಗ್ಬಿಟ್ಟಿರ್ತಾರೆ, ಮಕ್ಕಳಿಗೆ ಆ ಹರಕೆ ಗೊತ್ತಿರಲ್ಲ. ಅಂಥವ್ರು ಏನು ಮಾಡಿ, ನಿಮ್ಮ ಮನೆ ದೇವರಿಗೆ ವಿಶೇಷವಾಗಿ ಒಂದು ಪೂಜೆಯನ್ನು ಮಾಡಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಭಗವಂತ, ನಮ್ಮ ತಂದೆ ತಾಯಿ ಏನಾದರೂ ಹರಕೆ ಹೊತ್ಕೊಂಡಿದ್ರೆ, ಹರಕೆ ಏನಂತ ನನಗೆ ಗೊತ್ತಿಲ್ಲಪ್ಪ, ನಮ್ಮ ಮೇಲೆ ಕೃಪೆಯನ್ನು ತೋರಿಸು, ಆ ಥರದ್ದು ಯಾವುದೇ ದೋಷವನ್ನು ಕೊಡಬೇಡ ಅಂತ ಒಂದು ಪ್ರಾರ್ಥನೆ ಮಾಡುವಂಥದ್ದು ಒಳ್ಳೆಯದು. ಇನ್ನು ಹರಕೆ ಹೊತ್ತು ಉದ್ಯೋಗ ಸಿಕ್ಕಿದ ನಂತರ ಹರಕೆಯನ್ನು ತೀರಿಸಲಿಲ್ಲ ಅಂದರೆ ಮಾಲೀಕರ ಜೊತೆ ಜಗಳಗಳಾಗತ್ತೆ, ಮತ್ತು ಕೆಲಸಗಾರರ ಜೊತೆ ಜಗಳ ಆಗುತ್ತೆ, ಅನ್ಯೋನ್ಯತೆ ಇರೋದಿಲ್ಲ, ಮತ್ತು ಯಾವುದೇ ಸರ್ಕಾರಿ ಸಂಬಂಧಪಟ್ಟಂಥ ಕೆಲಸಗಳಲ್ಲಿ ಅನುಕೂಲ ಆಗಲ್ಲ. ಅಕಸ್ಮಾತ್ ಸರ್ಕಾರಿ ಕೆಲಸ ಸಿಕ್ಕಿ ಅಲ್ಲಿದ್ದರೂ ಕೂಡ ಬೇಗ ಡಿಸ್ಮಿಸ್ಸು ಅಥವಾ ಸಸ್ಪೆಂಡ್ ಆಗ್ತೀರ ನೀವು. ಅದರಿಂದ ನಿಮಗೆ ಮತ್ತೆ ನೋವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ವ್ಯಾಪಾರದ ವಿಚಾರಕ್ಕೆ ಬಂದರೆ, ಚೆನ್ನಾಗಿರುತ್ತೆ ವ್ಯಾಪಾರ, ದಿಢೀರಂತ ಕುಸ್ತೋಗ್ಬಿಡುತ್ತೆ, ಬೀದಿಗೆ ಬಂದುಬಿಡ್ತೀರಾ, ಸಾಲಗಳು ಜಾಸ್ತಿ ಆಗೋಗುತ್ತೆ. ಈ ಥರದ ಹಲವಾರು ಸಮಸ್ಯೆಗಳು ನೀವು ಹರಕೆ ತೀರಿಸಲಿಲ್ಲ ಅಂದರೆ ಆಗುತ್ತೆ. ಹಾಗಾಗಿ ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ಹರಕೆಯನ್ನು ಹೊತ್ಕೊಳ್ಬೇಡಿ. ಹರಕೆ ಹೊತ್ಕೊಂಡ್ರ ಅದು ಫಲ ನಿಮಗೆ ಸಿಗ್ತಾ, ಅದನ್ನು ನೀವು ತೀರಿಸಲೇಬೇಕಾಗತ್ತೆ. ಇದು ಮುಖ್ಯ. ಒಂದು ಬ್ಯಾಂಕ್ ಸಾಲ ಇದ್ದ ಹಾಗೆ, ನಿಮ್ಮ ಮನೆ ಕಟ್ಟೋದಕ್ಕೋ ಅಥವಾ ಓದಕ್ಕೋ ವಿದ್ಯಾಭ್ಯಾಸಕ್ಕೋ ಏನಕ್ಕೋ ಒಂದು ಬ್ಯಾಂಕ್ ಸಾಲ ತೊಗೊಂಡ್ಬಿಡ್ತೀರ. ನೀವು ತೊಗೊಂಡಂಥ ಸಾಲವನ್ನು ನೀವು ಅನುಭವಿಸಿದ್ದಾಯ್ತು, ಮನೆ ಕಟ್ಟಿಬಿಟ್ರಿ, ಈ ಕಡೆ ವಿದ್ಯಾಭ್ಯಾಸ ಪೂರ್ಣ ಆಗೋಯ್ತು. ಆದರೆ ನಾನು ಸಾಲ ಕಟ್ಟಲ್ಲ ಅಂದರೆ ಏನಾಗುತ್ತೆ?
ಸಮಸ್ಯೆಗಳಾಗುತ್ತೆ. ಕೋರ್ಟಿಗೆ ಎಳಿತಾರೆ, ನಿಮ್ಮನ್ನು ಕೇಸ್ ಹಾಕ್ತಾರೆ, ಅಥವಾ ಮನೇನ ಅವರು ತಮ್ಮ ವಶಕ್ಕೆ ತಗೊತಾರೆ ಬ್ಯಾಂಕ್ ಅವರು. ಅದೇ ಥರ ಒಂದು ದೇವರನ್ನು ಬ್ಯಾಂಕ್ ಅಂತ ತಿಳ್ಕೊಳ್ಳಿ. ದೇವರ ಹತ್ರ ನೀವು ಕೇಳ್ಕೊಳ್ತೀರ ಹರಕೆನ. ಆ ಹರಕೆನ ಕೇಳ್ಕೊಂಡ ನಂತರ ಆ ಭಗವಂತ ಆ ಫಲ ಕೊಟ್ಟ ನಂತರ ಖಂಡಿತವಾಗ್ಲೂ ಅದನ್ನು ತೀರಿಸುವಂಥದ್ದು ತುಂಬ ಒಳ್ಳೆಯದು. ಆ ತೀರಿಸಲಿಲ್ಲ ಅಂದರೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ, ಅದನ್ನು ಪರಿಹಾರ ಮಾಡ್ಕೊಳ್ಳೋಕೆ ಕೂಡ ನಿಮಗೆ ದಾರಿ ಸಿಗೋದಿಲ್ಲ. ಹಾಗಾಗಿ ಹರಕೆ ಹೊತ್ಕೊಂಡ್ರೆ ಅದನ್ನು ತೀರಿಸಿ ಜೀವನ ಸುಖವಾಗಿರುತ್ತೆ. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.